भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಭೃಗುವಾಸರ ಶುಕ್ರವಾರ ಮಾಘ ಶುದ್ಧ ದ್ವಾದಶಿ ಅತ್ಯಂತ ಶ್ರೇಷ್ಠವಾದಂತಹ ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ರಾಜರಾಜೇಶ್ವರಿ ಮಂತ್ರ ಮಾತೃಕಾಸ್ತವ ಈ ಸ್ತೋತ್ರದ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ರಾಜರಾಜೇಶ್ವರಿ ಮಂತ್ರ ಮಾತೃಕಾಸ್ತವ ಓಂ ಲಕ್ಷ್ಯ ನಿರೇಕ್ಷಣಾಂ ನಿರುಪಮಾ ರುದ್ರಾಕ್ಷಮಾಲಾಧರಾ ತ್ರಯಕ್ಷಾರ್ಧಾಕೃತಿ ದಕ್ಷವಂಶಕಲಿಕಾ ದೀರ್ಘಾಕ್ಷಿ ದೀರ್ಘಸ್ವರ ಭದ್ರಾಂ ಭದ್ರವರಪ್ರದಾಂ ಭಗವತಿ ಭದ್ರೇಶ್ವರಿ ಮುದ್ರಿಣೀ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಹ್ರೀಂ ಬೀಜಾಗತನಾದ ಬಿಂದು ಭರಿತ ಓಂಕಾರನಾದಾತ್ಮಿಕಾ ಬ್ರಹ್ಮಾನಂದ ಘನೋದರಿ ಗುಣವತಿ ಜ್ಞಾನೇಶ್ವರಿ ಜ್ಞಾನದ ಜ್ಞಾನೇಚ್ಛಾಕೃತಿನೀಂ ಮಹೀಂ ಗತವತಿ ಗಂಧರ್ವ ಸಂಸೇವಿತಾ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಹರ್ಷೋನ್ಮತ್ತ ಸುವರ್ಣ ಪಾತ್ರ ಭರಿತ ಪೀನೋನ್ನತ ಘೂರ್ಣಿತ ಓಂಕಾರ ಪ್ರಿಯ ಶಬ್ದ ಜಾಲ ನಿರತ ಸಾರಸ್ವತೋಲ್ಲಾಸಿನಿ ಸಾರ ವಿಚಾರ ಚಾರು ಚತುರ ವರ್ಣಾಶ್ರಮಕಾರಿಣಿ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಶ್ರೀರಾಜರಾಜೇಶ್ವರಿ ಶ್ರೀ ಜಗದಂಬಾ ಮಾತಾ ಕೀ
जय भारत माता की जय। 2 ನಿಮಿಷ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ, 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 ವಜ್ರಸ್ತಂಭಜ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ಒಂದು ಸುಂದರವಾದ ಗಣೇಶನ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಪ್ರಾರಂಭದಲ್ಲಿ 2 ಶ್ಲೋಕಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಓಂ ಗಜಾನನ ಹೇ ಶುಭಾನನ, ಗೌರಿ ಮನೋಹರ ಪ್ರಿಯ ನಂದನ, ಪಶುಪತಿ ತನಯ ಗಜಾನನ, ಹೇ ಪರಮ ನಿರಂಜನ ಶುಭಾನನ, ಹೇ ಪರಮ ನಿರಂಜನ ಶುಭಾನನ, ಗಜಾನನ ಹೇ ಶುಭಾನನ, ಗೌರಿ ಮನೋಹರ ಪ್ರಿಯ ನಂದನ, ಪಶುಪತಿ ತನಯ ಗಜಾನನ, ಹೇ ಪರಮ ನಿರಂಜನ ಶುಭಾನನ, ಗಜಾನನ ಹೇ ಶುಭಾನನ, ಗೌರಿ ಮನೋಹರ ಪ್ರಿಯ ನಂದನ. ಗೌರಿ ಮನೋಹರ ಪ್ರಿಯ ನಂದನ. ವಿದ್ಯಾ ಗಣಪತಿ ಸ್ವಾಮಿ ಕಿ ಜಯ. ಶ್ರೀ ಸಿದ್ಧಿ ವಿನಾಯಕ ಸ್ವಾಮಿ ಕಿ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜಯ ಜಯ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ.
ಹರ ಹರ ಮಹಾದೇವ ಶಂಭೋ. ಆಚಾರ್ಯ ಶಂಕರರ ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಡ ನಂತರ ಪುನರಾವರ್ತಿಸುವುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಓಂ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಕಾರ್ಯಪ್ರವರ್ಧನಾದ್ ಬೀಜಃ ಪ್ರವೃದ್ಧಿಃ ಪರಿದೃಶ್ಯತೆ. ಕಾರ್ಯನಾಶಾತ್ ಬೀಜನಾಶಃ ತಸ್ಮಾತ್ ಕಾರ್ಯಂ ನಿರೋಧಯೇತ್. ವಾಸನಾ ವೃದ್ಧ್ಯತಃ ಕಾರ್ಯಂ ಕಾರ್ಯವೃದ್ಧ್ಯಾ ಚ ವಾಸನಾ ವರ್ಧತೆ ಸರ್ವಥಾ ಪುಂಸಃ ಸಂಸಾರೋ ನ ನಿವರ್ತತೆ. ಸಂಸಾರ ಬಂಧ ವಿಚ್ಛಿತ್ಯೈ ತದ್ವಯಂ ಪ್ರದಹೇದ್ಯತಿಃ. ವಾಸನಾ ವೃದ್ಧಿರೇತಾಭ್ಯಾಂ ಚಿಂತಯಾ ಕ್ರಿಯಯಾ ಬಹಿಃ. ತಾಭ್ಯಾಂ ಪ್ರವರ್ಧಮಾನಾ ಸಾ ಸೂತೆ ಸಂಸೃತಿಮಾತ್ಮನಃ. ತ್ರಯಾಣಾಂಚ ಕ್ಷಯೋಪಾಯಃ ಸರ್ವಾವಸ್ಥಾಸು ಸರ್ವದಾ. ಸರ್ವತ್ರ ಸರ್ವತಃ ಸರ್ವಂ ಬ್ರಹ್ಮ ಮಾತ್ರಾವಲೋಕನೈಃ. ಸದ್ಭಾವವಾಸನಾದಾರ್ಢ್ಯಾತ್ ತತ್ರಯಂ ಲಯಮಶ್ನುತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಅವೆರಡರಿಂದ ವಿಷಯ ವಾಸನೆಯು ಪ್ರವರ್ಧಿಸಿ. ಯಾವುದು ಆ ಎರಡು? ಯಾವ ಒಂದು ವಿಷಯ ಚಿಂತನೆ ಇದೆ, ಯಾವ ಇಂದ್ರಿಯಗಳು ಬಹಿರ್ಮುಖವಾಗಿವೆ, ಇವೆರಡು. ಅವೆರಡರಿಂದ ವಿಷಯ ವಾಸನೆಯು ಪ್ರವರ್ಧಿಸಿ ಆತ್ಮನಿಗೆ ಸಂಸಾರವನ್ನು ಉಂಟು ಮಾಡುತ್ತದೆ. ಈ ಮೂರನ್ನು, ಯಾವ ಮೂರು? ವಿಷಯ ವಾಸನೆ, ವಿಷಯ ಚಿಂತನೆ, ಕಾಮ್ಯಕರ್ಮ. ಈ ಮೂರನ್ನು ನಾಶ ಮಾಡಬೇಕಾದರೆ ಸರ್ವಾವಸ್ಥೆಗಳಲ್ಲಿಯೂ ಸರ್ವಕಾಲಗಳಲ್ಲಿಯೂ ಸರ್ವತ್ರ ಸರ್ವ ಪ್ರಕಾರಗಳಿಂದಲೂ ಸರ್ವವನ್ನೂ
ಬ್ರಹ್ಮವಸ್ತು ಒಂದೇ ಎಂಬ ದೃಷ್ಟಿಯೇ ಉಪಾಯವು. ಸದ್ಬ್ರಹ್ಮ ಭಾವನೆಯ ಸಂಸ್ಕಾರವು ದೃಢವಾದರೆ, ಅತ್ಯಂತ ಗಟ್ಟಿಯಾಗಬೇಕು ನಮ್ಮ ಹೃದಯದ ಅಂತರಾಳದಲ್ಲಿ. ಆ ಮೂರೂ ಕೂಡ ವಿಷಯ ವಾಸನೆ, ವಿಷಯ ಚಿಂತನೆ, ಕಾಮ್ಯ ಕರ್ಮಗಳು ನಾಶವಾಗುತ್ತವೆ. ಮುಂದೆ ನೋಡಿ, ಅತ್ಯಂತ ಸೊಗಸಾಗಿ ತಿಳಿಸ್ತಾ ಇದ್ದಾರೆ ಆಚಾರ್ಯ ಶಂಕರರು ಮೋಕ್ಷದ ಪಥವನ್ನು. ಕ್ರಿಯಾನಾಶೇ ಭವೆ ಚಿಂತಾ ನಾಶೋಸ್ಮಾದ್ವಾಸನಾಕ್ಷಯಃ. ವಾಸನಾ ಪ್ರಕ್ಷಯೋ ಮೋಕ್ಷಃ. ಸ ಜೀವನ್ ಮುಕ್ತಿರಿಷ್ಯತೆ. ಕ್ರಿಯಾನಾಶೇ ಭವೆ ಚಿಂತಾ ನಾಶೋಸ್ಮಾದ್ವಾಸನಾಕ್ಷಯಃ. ವಾಸನಾ ಪ್ರಕ್ಷಯೋ ಮೋಕ್ಷಃ. ಸ जीवन मुक्तिरिष्यते. क्रिया के नष्ट हो जाने से चिंता का नाश होता है, और चिंता के नाश से वासनाओं का क्षय होता है. इस वासना क्षय का नाम ही मोक्ष है, और यही जीवन मुक्ति कहलाती है. With the cessation of selfish action, the brooding on sense objects is stopped, which is followed by the destruction of desires. The destruction of desires is liberation, and this is considered as liberation in life. ಕ್ರಿಯಾನಾಶೇ ಸತಿ, ಕರ್ಮವು ಕಾಮ್ಯ ಕರ್ಮಗಳು ನಾಶವಾದಾಗ ಚಿಂತಾನಾಶ, ವಿಷಯ ಚಿಂತನೆಯ ನಾಶವು ಭವೇತ್ ಉಂಟಾಗುತ್ತದೆ. ಅಸ್ಮಾತ್, ಇದರಿಂದ ವಾಸನಾಕ್ಷಯ, ವಾಸನಾಕ್ಷಯವು ಉಂಟಾಗುತ್ತದೆ. ವಾಸನಾ ಪ್ರಕ್ಷಯ, ವಾಸನಾ ನಾಶವೇ ಮೋಕ್ಷ, ಮೋಕ್ಷವು. ಸಾ, ಅದೇ ಜೀವನ್ಮುಕ್ತಿ, ಜೀವನ್ಮುಕ್ತಿಯು ಇಷ್ಯತೆ ಎಂದು ಹೇಳಲ್ಪಡುತ್ತದೆ. ಕರ್ಮವು ನಾಶವಾದಾಗ ವಿಷಯ ಚಿಂತನೆಯು ನಾಶವಾಗುತ್ತದೆ. ಇದರಿಂದ ವಾಸನೆಯು ನಾಶವಾಗುತ್ತದೆ. ವಾಸನೆಯು ನಾಶವಾಗುವುದೇ ಮೋಕ್ಷವು, ಅದೇ ಜೀವನ್ಮುಕ್ತಿ. ಎಷ್ಟು ಗಹನವಾದಂತಹ ವಿಚಾರವನ್ನು ಅತ್ಯಂತ ಸರಳ ರೂಪದಲ್ಲಿ ಪ್ರಸ್ತುತಪಡಿಸಿದ್ದಾರೆ ಆದಿಶಂಕರ ಆಚಾರ್ಯರು. ಕಾಮ್ಯ ಕರ್ಮಗಳು ಹೇಗೆ ನಾಶವಾಗ್ತವೆ? ನಮ್ಮ ಹೊರಗಡೆಯ ನಾಗಾಲೋಟ ಇಂದ್ರಿಯಗಳ ಸುಖದ ಹಂಬಲಿಸುವಿಕೆ ಯಾವಾಗ ನಿಲ್ಲುವುದು? ಕಾಮ್ಯ ಕರ್ಮಗಳು ನಾಶವಾದಾಗ. ಆ ಕಾಮ್ಯ ಕರ್ಮಗಳು ಹೇಗೆ ನಾಶವಾಗ್ತವೆ? ನಾವು ಅಂತರ್ಮುಖವಾದಾಗ. ಬಹಿರ್ಮುಖರಾಗಿದ್ದರೆ ಕಾಮ್ಯ ಕರ್ಮ, ಅಂತರ್ಮುಖರಾದರೆ ಕರ್ಮದ ಸಿದ್ಧಿ. ಯಾವಾಗ ನಾವು ಹೆಚ್ಚು ಹೆಚ್ಚು ಅಂತರ್ಮುಖರಾಗಿ ವಿಷಯ ವಾಸನೆಗಳಿಂದ ದೂರವಾಗ್ತವೆ, ಆಗ ಈ ಕಾಮ್ಯ ಕರ್ಮಗಳು ನಾಶವಾಗ್ತವೆ, ವಾಸನಾ ಕ್ಷಯವಾಗುವುದು. ಯಾವಾಗ ವಾಸನಾ ಕ್ಷಯವಾಗುವುದೋ ಅದೇ ಮೋಕ್ಷವು, ಅದೇ ಜೀವನ್. ಮುಂದೆ ನೋಡಿ, ಸದ್ವಾಸನಾ ಸ್ಫೂರ್ತಿ ವಿಜೃಂಭಣೆ ಸತಿ. असौ विलीनाप्यहमादिवासना. अति प्रकृष्टाप्यरुण
विलीयते साधु यथा समिश्र तद्वासना स्फूर्ति विजृंभणे सति असौ विलीना त्वहमादिवासना अतिप्रकृष्टाप्यरुण प्रभाया विलीयते साधु यथा समिश्र। सूर्य की प्रभा के उदय होते ही जैसे अत्यंत घोर अंधेरी रात का भी सर्वथा नाश हो जाता है, उसी प्रकार ब्रह्म वासना की स्फूर्ति का विस्तार होने पर ये अहंकार आदि की वासनाएं लीन हो जाती हैं। When the desire for realizing the Brahman has a marked manifestation, the egoistic desires readily vanish as the most intense darkness effectively vanishes before the glow of the rising sun. ಸದ್ವಾಸನಾ ಸ್ಫೂರ್ತಿ ವಿಜೃಂಭಣೆ ಸತಿ. ಸದ್ಬ್ರಹ್ಮ ವಾಸನೆಯ ಪ್ರಕಾಶದ ವ್ಯಾಪ್ತಿಯು ಉಂಟಾದಾಗ ಅಸೌ ಈ ಅಹಮಾದಿ ವಾಸನಾಪಿ ಅಹಂಕಾರಾದಿ ವಾಸನೆಯು ವಿಲೀನ ಲಯವಾಗುತ್ತದೆ. ಯಥಾ ಹೇಗೆಂದರೆ ಸಮಿಶ್ರ ಅಂಧಕಾರವು ಅತಿ ಪ್ರಕೃಷ್ಟ ಅಪಿ ಎಷ್ಟು ನಿಬಿಡವಾಗಿದ್ದರೂ ಅರುಣ ಪ್ರಭಾಯ ಅರುಣ ಪ್ರಭೆಯಲ್ಲಿ ಸಾಧು ವಿಲೀಯತೆ ಸಂಪೂರ್ಣವಾಗಿ ನಾಶವಾಗುತ್ತದೆ. ನೋಡಿ, ಅಸೌ ಅಹಮಾದಿವಾಸನ ಅಪಿ ವಿಲೀನ. ಯಾವಾಗ ಜ್ಞಾನದ ಪ್ರಕಾಶ ಹೊರಹೊಮ್ಮುತ್ತೆ, ಅಂಧಕಾರ ನೀಗಲೇಬೇಕು. ಅಂಧಕಾರವು ಎಷ್ಟೇ ನಿಬಿಡವಾಗಿದ್ದರೂ ಅರುಣೋದಯವಾದಾಗ ಸಂಪೂರ್ಣವಾಗಿ ಅಂಧಕಾರವು ನಾಶವಾಗುವಂತೆ ಸದ್ಬ್ರಹ್ಮ ವಾಸನೆಯ ಪ್ರಕಾಶವು ಹಬ್ಬಿಕೊಂಡರೆ ಈ ಅಹಂಕಾರಾದಿ ವಾಸನೆಯು ನಾಶವಾಗುತ್ತದೆ. ಆದ್ದರಿಂದ ಯಾವ ಪ್ರಮಾಣ ಹೆಚ್ಚಿದೆ ಎಂಬುದನ್ನು ನಾವು ಗಮನಿಸಬೇಕು. ನಮ್ಮಲ್ಲಿ ಸದ್ವಾಸನೆಯು ಹೆಚ್ಚಿದ್ದರೆ ಜ್ಞಾನದ ಪ್ರಕಾಶ ಹೊರಹೊಮ್ಮಿ ಅಜ್ಞಾನವು ನಾಶವಾಗುತ್ತೆ. ಯಾವಾಗ ನಮಗೆ ವಿಷಯ ವಾಸನೆ ಹೆಚ್ಚಿರುತ್ತೋ, ಸದ್ವಾಸನೆಗೆ ಬದಲು ವಿಷಯ ವಾಸನೆಗಳು, ಕಾಮ್ಯ ಕರ್ಮಗಳು ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರಿದ್ದರೆ ಆಗ ಇನ್ನೂ ಕೂಡ ಅಂಧಕಾರ ಅಂಧತಮವಾಗುವುದು, ಅಂಧತರವಿದ್ದಿದ್ದು ಅಂಧತಮವಾಗುವುದು ಇನ್ನೂ ಕೂಡ ನಾವು ಬಹಿರ್ಮುಖರಾಗಿ ಇದ್ದರೆ. ಆದ್ದರಿಂದ ಅರುಣೋದಯದಂತೆ ನಮ್ಮ ಜ್ಞಾನ ಪ್ರಕಾಶವು ಹೃದಯದಲ್ಲಿ ಅರಳಬೇಕು. ನೋಡಿ ಮುಂದಿನ ಶ್ಲೋಕ. ತಮಸ್ತಮಃ ಕಾರ್ಯಮನರ್ಥ ಜಾಲಂ ನ ದೃಶ್ಯತೆ ಸತ್ಯುದಿತೆ ದಿನೇಶೇ ತಥಾ ದ್ವಯಾನಂದರಸಾನುಭೂತೌ ನವಾಸ್ತಿ ಬಂಧೋ ನ ಚ ದುಃಖಗಂಧಃ ತಮಸ್ತಮಃ ಕಾರ್ಯಮನರ್ಥ ಜಾಲಂ ನ ದೃಶ್ಯತೆ ಸತ್ಯುದಿತೆ
ಪ್ರತ್ಯುದಿತೆ ದಿನೇಶೇ. ತಥೋದ್ವಯಾನಂದರಸಾನುಭೂತೌ ನೈವಾಸ್ತಿ ಬಂಧೋ ನ ಚ ದುಃಖಗಂಧಃ. सूर्य के उदय होने पर जैसे अंधकार और उसमें होने वाले चोरी आदि अनर्थ समूह कहीं दिखलाई नहीं देते, वैसे ही इस अद्वितीय आत्मानंद के रस का अनुभव होने पर न तो संसार बंधन रहता है और न दुख का ही गंध रहता है. Darkness and the numerous evils that attend on it are not noticed when the sun rises. Similarly, on the realization of the bliss absolute, there is neither bondage nor the least trace of misery. ಎಷ್ಟು ಸೊಗಸಾದಂತಹ ವರ್ಣನೆ ನೋಡಿ. ದಿನೇಶೇ ಉದಿತೆ ಸತಿ, ಸೂರ್ಯನು ಉದಯಿಸುತ್ತಿರುವಾಗ ತಮಃ ಕತ್ತಲೆಯು, ತಮಃ ಕಾರ್ಯಂ ಕತ್ತಲೆಯಿಂದಾಗುವ ಅನರ್ಥ ಜಾಲಂ ಅನರ್ಥ ಸಂಕುಲವು ಯಥಾ ಹೇಗೆ ನ ದೃಶ್ಯತೆ ಕಂಡು ಬರುವುದಿಲ್ಲವೋ ತಥಾ ಹಾಗೆಯೇ ಅದ್ವಯ ಆನಂದರಸ ಅನುಭೂತೌ ಸತ್ಯಾಂ, ಅದ್ವಯ ಬ್ರಹ್ಮಾನಂದ ರಸದ ಅನುಭವವು ಆಗುತ್ತಿರುವಾಗ ಬಂಧವು ನವ ಅಸ್ತಿ ಇರುವುದಿಲ್ಲ, ದುಃಖ ಗಂಧ ಚ ಮತ್ತು ದುಃಖ ಗಂಧವು ನ ಇರುವುದಿಲ್ಲ. ಸೊಗಸಾದಂತಹ ವರ್ಣನೆ. ಸೂರ್ಯನು ಉದಯಿಸಿದರೆ ಕತ್ತಲೆಯಾಗಲಿ ಅದರಿಂದಾಗುವ ಅನರ್ಥಗಳ ಸಮೂಹವಾಗಲಿ ಹೇಗೆ ಕಂಡು ಬರುವುದಿಲ್ಲವೋ ಹಾಗೆಯೇ ಅದ್ವಯ ಬ್ರಹ್ಮಾನಂದ ರಸದ ಅನುಭವವಾಗುತ್ತಿರುವಾಗ ಬಂಧವೂ ಇರುವುದಿಲ್ಲ, ದುಃಖದ ಗಂಧವೂ ಇರುವುದಿಲ್ಲ. ಇದಕ್ಕೆ ಒಳ್ಳೆಯ ಉದಾಹರಣೆ ಈಶಾವಾಸ್ಯ ಉಪನಿಷತ್ತಿನ 7ನೆಯ ಮಂತ್ರ. ತತ್ರ ಕೋ ಮೋಹ ಕಶೋಕಃ ಏಕತ್ವಂ ಅನುಪಶ್ಯತಃ. ತತ್ರ ಕೋ ಮೋಹ ಕಶೋಕಃ ಏಕತ್ವಂ ಅನುಪಶ್ಯತಃ. ಏಕತ್ವವನ್ನು, ಐಕ್ಯತೆಯನ್ನು ಸಾಧಿಸಿರುವವನಿಗೆ, ಏಕತ್ವವನ್ನು ನೋಡುತ್ತಿರುವವನಿಗೆ ಕಹ ಮೋಹ, ಮೋಹವೆಲ್ಲಿ, ಕಹ ಶೋಕಃ, ಶೋಕವೆಲ್ಲಿ. ಮೋಹವೂ ಇಲ್ಲ, ಶೋಕವೂ ಇಲ್ಲ. ಕಾರಣ ಅವನು ಅದ್ವಯ ಆನಂದರಸವನ್ನು ಅನುಭವಿಸುತ್ತಿದ್ದಾನೆ. ವಿಚಾರ ಮಾಡಿ, ಯಾವಾಗ ಅದ್ವಯ ಆನಂದರಸದ ಅನುಭೂತಿಯನ್ನು ಪಡೆದುಕೊಳ್ತೇವೆ ಮೋಹವೂ ಇಲ್ಲ, ಶೋಕವೂ ಇಲ್ಲ, ಯಾವುದೇ ರೀತಿಯಾದ ಬಂಧವೂ ಇಲ್ಲ, ಯಾವುದೇ ರೀತಿಯಾದಂತಹ ದುಃಖ ಗಂಧಗಳೂ ಇರುವುದಿಲ್ಲ. ಸೊಗಸಾದಂತಹ ವರ್ಣನೆ, ಮೋಕ್ಷ ಮಾರ್ಗವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ಚೂರುಗಳು 16 ಚಂದ್ರಮಂಡಲಕ್ಕಂತೆ, 100 ಚೂರುಗಳು ಸತ್ಯ ಚಂದ್ರನವು, ಸೇರಿಸುತ್ತಲವುಗಳನ್ನು ಬಗೆಯರೆತು ಬೆಳೆಸುತ್ತಿರೆ, ಸಾರಋತ ಪೂರ್ಣಿಮೆಯೋ ಮಂಕುತಿಮ್ಮ. ಸಾರಋತ ಪೂರ್ಣಿಮೆಯೋ ಮಂಕುತಿಮ್ಮ. ಮಂಕುತಿಮ್ಮ. ಚೂರುಗಳು 16 ಚಂದ್ರಮಂಡಲಕ್ಕಂತೆ, 100 ಚೂರುಗಳು ಸತ್ಯ ಚಂದ್ರನವು, ಅವುಗಳನ್ನು ಸೇರಿಸುತ್ತಾ ಅವುಗಳನ್ನು ಬಗೆಯರಿತು ಬೆಳೆಸುತ್ತೀರೆ, ತಾರ ಋತ ಪೂರ್ಣಿಮೆಯೋ ಮಂಕುತಿಮ್ಮ. ಚಂದ್ರಮಂಡಲಕ್ಕಂತೆ, ಮಂಡಲಕ್ಕೆ ಅಂತೆ, ಸೇರಿಸುತ್ತಲವುಗಳನ್ನು ಅವುಗಳನ್ನು ಬಗೆಯ ಅರಿತು
ಬೆಳೆಸುತ್ತೀರೇ, ಬೆಳೆಸುತ್ತಾ ಇರಿ. ಋತ ಅಂತಃ ಸತ್ಯ ಋತ. ಎಷ್ಟು ಚೆನ್ನಾಗಿದೆ ಈ ಉದಾಹರಣೆ ನೋಡಿ. ಡಾಕ್ಟರ್ ಡಿ ವಿ ಗುಂಡಪ್ಪನವರು ಈ ಅಮಾವಾಸ್ಯೆಯಿಂದ ಹಿಡಿದು ಹುಣ್ಣಿಮೆಯವರೆಗೆ ಹೇಗೆ ಚಂದ್ರ ಬೆಳಿತಾನೆ ಅನ್ನುವುದನ್ನ 16 ಚೂರುಗಳು ಅಂತ ಹೇಳ್ತಾ ಇದ್ದಾರೆ. There are 16 pieces of the moon. When joined properly from the 1st to 15th day, you will see the beautiful full moon. The moon of universal truth has hundreds of pieces. When you can understand each piece, keep them in right place and grow, a beautiful full moon of truth will appear. ಮಂಕುತಿಮ್ಮ, ಚಂದಿರ ಅಮಾವಾಸ್ಯೆಯಿಂದ ಹಿಡಿದು ಹುಣ್ಣಿಮೆಯ ತನಕ 16 ದಿನ ಪ್ರತಿನಿತ್ಯ ನಮಗೆ ಒಂದೊಂದು ಚೂರಾಗಿ ಕಂಡು ಮತ್ತು ಪ್ರತಿನಿತ್ಯ ಆ ಚೂರುಗಳು ಬೆಳೆದು ಹುಣ್ಣಿಮೆಯೊಂದಿಗೆ ಪೂರ್ಣ ಚಂದ್ರನಾಗಿ ಬೆಳಗುವಂತೆ ನಾವು ಕಂಡುಕೊಳ್ಳುವ ಸಾವಿರಾರು ಚಿಕ್ಕ ಚಿಕ್ಕ ಸತ್ಯಗಳನ್ನು ಒಟ್ಟುಗೂಡಿಸುತ್ತಾ ಹೋದರೆ ಎಂದೋ ಒಂದು ದಿನ ನಮಗೂ ಅಂತರಂಗದಲ್ಲಿ ಪೂರ್ಣ ರೂಪದಲ್ಲಿ ಸತ್ಯ ದರ್ಶನವಾದೀತು ಎಂದು ಸತ್ಯಾನ್ವೇಷಣೆಯ ಮಾರ್ಗವನ್ನು ನಮಗೆ ತಿಳಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಋತಂಚ ಸ್ವಾಧ್ಯಾಯ ಪ್ರವಚನೆ ಚ ಎಂದು ಹೇಳುತ್ತದೆ ತೈತ್ತಿರೀಯ ಉಪನಿಷತ್ತು. ಋತವೆಂದರೆ ಅಂತರಂಗದ ಭಾವ, ಸತ್ಯವೆಂದರೆ ಆ ಭಾವದ ವ್ಯಕ್ತ ರೂಪ. ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ಋತದ ಪೂರ್ಣತ್ವವಾಗಬೇಕಾದರೆ ಹಂತ ಹಂತವಾಗಿ ಸಣ್ಣ ಸಣ್ಣ ಸತ್ಯಗಳನ್ನು ಮನವರಿಕೆ ಮಾಡಿಕೊಳ್ಳುತ್ತಾ ಹೋಗಬೇಕು. ನಮ್ಮ ಬದುಕಿನಲ್ಲೂ ಸಹ ನಾವು ಎಷ್ಟೋ ವಿಷಯಗಳನ್ನು ಕೇಳುತ್ತೇವೆ, ನೋಡುತ್ತೇವೆ. ಹಾಗೆ ನಾವು ಕೇಳಿದ ವಿಷಯಗಳು ನಮ್ಮ ಒಳಕ್ಕೆ ಹೊಕ್ಕು ಸತ್ಯಾಸತ್ಯಗಳನ್ನು ನಾವು ಮನಗೊಂಡು ಅಂತಹ ಸತ್ಯದಲ್ಲಿನ ಸತ್ವವನ್ನು ಗ್ರಹಿಸಬೇಕು. ಹಾಗೆ ಗ್ರಹಿಸಿದ ಸತ್ವಗಳು ನಮ್ಮಲ್ಲಿ ಬೇರೂರಬೇಕು. ಪರಮಾತ್ಮ ತತ್ವವನ್ನು ತೋರುವ ಸತ್ಯಗಳು ನಮಗೆ ನೋಡಿದಲ್ಲೆಲ್ಲ ಕಾಣಸಿಗುತ್ತವೆ. ಕಾಣುವ ಮನಸ್ತತ್ವವನ್ನು ಬೆಳೆಸಿಕೊಳ್ಳಬೇಕು. ಒಂದು ಬೀಜ ಮೊಳಕೆಯಾಗುವಲ್ಲಿ, ಗಿಡ ಹೆಮ್ಮರವಾಗುವಲ್ಲಿ, ಹಕ್ಕಿಗಳ ಮಧುರವಾದ ಗಾನದಲ್ಲಿ, ಮನುಜರ ಶುದ್ಧ ಅಂತಃಕರಣದಲ್ಲಿ, ಜಗತ್ತಿನ ಪ್ರತಿ ವಸ್ತುವಿನಲ್ಲೂ ನಾವು ಪರತತ್ವದ ಪ್ರಭಾವವನ್ನು ಕಾಣಬಹುದು. ಹೀಗೆ ಕಂಡ ಪ್ರತಿ ಸತ್ಯವನ್ನು ಮನದೊಳಕ್ಕೆ ಇಳಿಸಿಕೊಂಡು ಮಂಥನ ಮಾಡಿ ಸತ್ವವನ್ನು ಗಟ್ಟಿಯಾಗಿಸಿಕೊಳ್ಳಬೇಕು. ಅದು ಸ್ಥಿರವಾಗಿ ನಮ್ಮ ಅಂತರಂಗದಲ್ಲಿ ನಿಲ್ಲಬೇಕು. ಹಾಗೆ ನಿಂತ ಸತ್ಯದ ದರ್ಶನ ವಿಶಾಲವಾಗಬೇಕು. ವಿಸ್ತೃತ ರೂಪದಲ್ಲಿ ಅದು ಪೂರ್ಣ ಚಂದ್ರನಂತೆ ಬೆಳಗುತ್ತದೆ. ಇದನ್ನೇ ಮಾನ್ಯ ಗುಂಡಪ್ಪನವರು ಸೇರಿಸುತ್ತಳವುಗಳನ್ನು ಬಗೆಯರಿತು ಬೆಳೆಸುತ್ತೀರೇ ಎಂದಿದ್ದಾರೆ. ಎಷ್ಟೋ ಬಾರಿ ಗಳಿಸಿದ್ದು ಅಳಿಸಿ ಹೋಗುತ್ತದೆ. ಮತ್ತೆ ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಲೇ ಇರಬೇಕು. ಗಳಿಸಿದ್ದನ್ನು ಕಳೆದುಕೊಳ್ಳದೆ ಉಳಿಸಿಕೊಂಡು ಅದನ್ನು ವಿಸ್ತಾರಗೊಳಿಸಿಕೊಂಡಾಗ ನಮ್ಮ ಮನದಂತರಾಳದಲ್ಲಿ ಅದು ಬೆಳಗುತ್ತದೆ. ಸ್ವಪ್ರಯತ್ನದಿಂದ ಗಳಿಸಿಕೊಳ್ಳಬೇಕು. ಗಳಿಸಿದ್ದನ್ನು ಉಳಿಸಿಕೊಳ್ಳಬೇಕು. ಉಳಿಸಿದ್ದನ್ನು ಬೆಳೆಸಿಕೊಳ್ಳಬೇಕು. ಬೆಳೆಸಿಕೊಂಡದ್ದನ್ನು ಸ್ಥಿರವಾಗಿ ಇರಿಸಿಕೊಳ್ಳಬೇಕು. ಹಾಗಾದಾಗ ನಾವು ಜ್ಞಾನದಿಂದ ಬೆಳಗಬಹುದು. ಚಂದ್ರನಂತೆ ಬೆಳಕು ಮತ್ತು ಪ್ರಶಾಂತತೆ ಎರಡನ್ನೂ ಹೊಂದಬಹುದು. ಇಂತಹ ಸೊಗಸಾದಂತಹ ವಿಚಾರವನ್ನು ಗುಂಡಪ್ಪನವರು ಮಂಡಿಸಿದ್ದಾರೆ. ನಾವೆಲ್ಲರೂ ಕೂಡ ಮೋಕ್ಷ ಪಥದಲ್ಲಿ ಸಾಗುತ್ತಿದ್ದೇವೆ. ಅಂತತೋಗತ್ವ ನಾವು ಈ ಜ್ಞಾನವನ್ನು ಅಂಕುರಿಸಿಕೊಂಡು, ಜ್ಞಾನವನ್ನು ಆಸ್ವಾದಿಸಿಕೊಂಡು, ಅನುಭವಿಸಿಕೊಂಡು ಮೋಕ್ಷವನ್ನು ಗೈಯಬೇಕು. ಇಂತಹ ಒಂದು ಪ್ರಯತ್ನದಲ್ಲಿ ಸಾಧನೆಯನ್ನು ಮುಂದುವರಿಸೋಣ. ಮುಂದಿನ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು
मा कश्चित् दुःखभाग् भवेत्। ॐ शान्तिः शान्तिः शान्तिः। हरिः ॐ। श्रीगुरुभ्यो नमः। हरिः ॐ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ್ ದತ್ತ.